ನಮಸ್ಕಾರ ಸ್ನೇಹಿತರೆ. ನಾಳೆನೆ ಅತಿ ಶಕ್ತಿಯುತವಾದ ಕಾರ ಅಥವಾ ಜ್ಯೇಷ್ಠ ಹುಣ್ಣಿಮೆ. ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಕಾರ ಹುಣ್ಣಿಮೆ ಅಂತ ಕರೀತಾರೆ. ರೈತರು ನಮ್ಮ ದೇಶಕ್ಕೆ ಬೆನ್ನು ಮೂಳೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು. ಬೆನ್ನು ಮೂಳೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ನಾವು ಲೈಫ್ ಟೈಮ್ ಹಾಸಿಗೆ ಹಿಡಿತೀವಿ. ಡ್ಯಾಮೇಜ್ ಸ್ವಲ್ಪ ಜಾಸ್ತಿ ಆದ್ರೆ ಪ್ರಾಣ ಕೂಡ ಕಳ್ಕೋತೀವಿ. ಅದೇ ರೀತಿ ರೈತರು ವ್ಯವಸಾಯ ಮಾಡಿಲ್ಲ ಅಂದ್ರೆ ನಮಗೆ ಊಟ ಸಿಗಲ್ಲ. ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ, ಪ್ರಾಣ ಕೂಡ ಹೋಗುತ್ತೆ. ಹಾಗಾಗಿ ರೈತರನ್ನು ಬೆನ್ನು ಮೂಳೆಗೆ ಹೋಲಿಸುತ್ತಾರೆ. ಇದು ಜೂನ್ ತಿಂಗಳು ಅಂದ್ರೆ ಈ ತಿಂಗಳಿನಿಂದ ಮಳೆಗಾಲ ಶುರುವಾಯಿತು. ಬೇಸಿಗೆ ಮುಗಿಸಿಕೊಂಡು ಈ ತಿಂಗಳಿನಿಂದ ಮತ್ತೆ ರೈತರು ವ್ಯವಸಾಯ ಶುರು ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಯಾವ ಕಾಲದಲ್ಲೂ ಕೂಡ ಆ ಕಾಲಕ್ಕೆ ತಕ್ಕ ವಾತಾವರಣ ಇಲ್ಲ. ಅಂದ್ರೆ ಬಿಸಿಲು, ಮಳೆ, ಚಳಿ ಇವು ಎಲ್ಲಾ ಕಾಲದಲ್ಲೂ ಕೂಡ ಒಂದೇ ರೀತಿ ಇದೆ. ಇದಕ್ಕೆ ಕಾರಣ ಪ್ರಪಂಚದಲ್ಲಿ ಬೆಳೀತಾ ಇರುವಂತ ಹೆಚ್ಚು ಪಾಪಗಳು, ಹಾಗೆ ಗಿಡಮರಗಳ ಸಂಖ್ಯೆ ಕಡಿಮೆಯಾಗಿರೋದು, ಗಾಳಿ ಕಲುಷಿತವಾಗಿರೋದು, ಜನರಿಗೆ ದೇವರ ಮೇಲೆ ಭಕ್ತಿ ಕಡಿಮೆಯಾಗಿರೋದು, ಇವೆಲ್ಲ ಸೇರ್ಕೊಂಡು ನಮ್ಮ ವಾತಾವರಣ ಹಾಳಾಗಿದೆ. ಈ ವಿಷಯ ಸ್ವಲ್ಪ ಪಕ್ಕಕ್ಕಿಟ್ರೆ ನಾವು 3 ಹೊತ್ತು ಹೊಟ್ಟೆ ತುಂಬಾ ಊಟ ತಿಂತಿದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ರೈತರು. ಅಂತ ರೈತರ ಹಬ್ಬನೇ ಈ ಕಾರ ಹುಣ್ಣಿಮೆ. ಕಾರ ಅಂದ್ರೆ ನೇಗಿಲು ಅಥವಾ ವ್ಯವಸಾಯ ಶುರು ಅಂತ ಅರ್ಥ ಬರುತ್ತೆ. ಇವತ್ತು ಎತ್ತುಗಳು ಮತ್ತು ನೇಗಿಲನ್ನು ರೈತರು ಪೂಜೆ ಮಾಡ್ತಾರೆ. ಹಿಂದಿನ ಕಾಲದಿಂದ ಕೂಡ ರೈತರು ಕಾರ ಹುಣ್ಣಿಮೆಯನ್ನ ಒಂದು ಹಬ್ಬದಂತೆ ಆಚರಿಸುತ್ತಾ ಬಂದಿದ್ದಾರೆ. ಇವತ್ತು ಎತ್ತುಗಳಿಗೆ ಸ್ನಾನ ಮಾಡಿಸಿ ಸುಂದರವಾಗಿ ಅಲಂಕಾರ ಮಾಡ್ತಾರೆ. ಬಳಿಕ ಅವುಗಳಿಗೆ ಪೂಜೆ ಮಾಡಿ ಪೊಂಗಲ್ ತಿನ್ನಿಸ್ತಾರೆ. ಅದರ ನಂತರ ಎತ್ತುಗಳನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ಅವುಗಳಿಗೆ ನೇಗಿಲು ಕಟ್ಟಿ ವ್ಯವಸಾಯನ ಶುರು ಮಾಡ್ತಾರೆ. ಈ ಹಬ್ಬ ಬರೀ ಕಲಿಯುಗದಲ್ಲಿ ಮಾತ್ರ ಅಲ್ಲದೆ ದ್ವಾಪರ ಯುಗದಲ್ಲೂ ಕೂಡ ಬಲರಾಮ ಆಚರಿಸುತ್ತಿದ್ದರು ಎಂದು ಪುರಾಣಗಳಲ್ಲಿ ಬರೆದಿದ್ದಾರೆ. ಇನ್ನು ಇದಲ್ಲದೆ ರೈತರು ಇವತ್ತು ಪಂಚಭೂತಗಳಿಗೆ ಅಧಿಪತಿಯಾದ ದೇವೇಂದ್ರನನ್ನು ಪೂಜಿಸುತ್ತಾರೆ. ಜ್ಯೇಷ್ಠ ಅಂದ್ರೆ ದೊಡ್ಡದು. ಇದು ಜ್ಯೇಷ್ಠ ಮಾಸ. ಈ ತಿಂಗಳಲ್ಲಿ ಬರುವ ಜ್ಯೇಷ್ಠ ಹುಣ್ಣಿಮೆಗೆ ಪ್ರತ್ಯೇಕವಾದ ಸ್ಥಾನ ಇದೆ. ಯಾಕಂದ್ರೆ ಪ್ರಕೃತಿಯನ್ನು ದೇವರು ಎಂದು ನಮ್ಮ ಹಿಂದೂಗಳು ನಂಬುತ್ತೇವೆ. ಪ್ರಕೃತಿಯನ್ನು ಪೂಜೆ ಮಾಡುವ ಏಕೈಕ ಹುಣ್ಣಿಮೆ ಈ ಕಾರ ಹುಣ್ಣಿಮೆ. ಈ ದಿನವೇ ರೈತರು ಭೂಮಿ ಪೂಜೆ ಕೂಡ ಮಾಡ್ತಾರೆ. ವ್ಯವಸಾಯ ಶುರು ಮಾಡೋಕ್ಕೂ ಮುಂಚೆ ಭೂಮಿ ಪೂಜೆ ಮಾಡೋದು ಹಿಂದಿನ ಕಾಲದಿಂದಲೂ ಬರುತ್ತಿರುವ ಆಚಾರ. ಎತ್ತುಗಳು ಆರೋಗ್ಯವಾಗಿರಲು, ಯಾವುದೇ ಕಾಯಿಲೆ ಅವುಗಳಿಗೆ ಬರದಿರಲು ಅವುಗಳಿಗೆ ಕೆಲವು ಆಯುರ್ವೇದ ಔಷಧಿಗಳನ್ನು ಕೂಡ ಇವತ್ತು ಕುಡಿಸುತ್ತಾರೆ. ನೇಗಿಲಿಗೆ ಕೆಲಸ ಕೊಡಲು, ವ್ಯವಸಾಯ ಶುರು ಮಾಡಲು ಜ್ಯೇಷ್ಠ ನಕ್ಷತ್ರ ಉತ್ತಮವಾದದ್ದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಅಂತ ಅದ್ಭುತವಾದ ನಕ್ಷತ್ರದ ಜೊತೆ ಚಂದ್ರ ಬೆರೆತಿರುವಂತ ದಿನವೇ ಈ ಜ್ಯೇಷ್ಠ ಹುಣ್ಣಿಮೆ. ಔಷಧಗಳಿಗೆ ಅಧಿಪತಿಯಾದ ಚಂದ್ರದೇವರು ಜ್ಯೇಷ್ಠ ನಕ್ಷತ್ರದೊಂದಿಗೆ ಒಟ್ಟುಗೂಡಿರುವಂತ ಸಮಯದಲ್ಲಿ, ಅಂದ್ರೆ ಚಂದ್ರ ಪೂರ್ಣ ಚಂದ್ರನಾಗಿರುವಂತ ಸಮಯದಲ್ಲಿ ಚಂದ್ರನ ಆರಾಧನೆ ತುಂಬಾ ಶುಭ ಫಲವನ್ನು ನಮಗೆ ಕೊಡುತ್ತದೆ. ಈ ದಿನದಂದು ಚಂದ್ರನ ಪೂಜೆ ಮಾಡುವುದರಿಂದ ಅನಾರೋಗ್ಯ ಸಮಸ್ಯೆ ಹೊರಟು ಹೋಗುತ್ತದೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ಹೊರತುಪಡಿಸಿ ಇವತ್ತು ಪ್ರತ್ಯೇಕವಾಗಿ ಆಲದ ಮರಕ್ಕೆ ಪೂಜೆ ಮಾಡಲಾಗುತ್ತದೆ. ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ. ಆದ್ರೆ ಇವತ್ತು ಅರಳಿ ಮರ ಅಲ್ಲ, ಆಲದ ಮರಕ್ಕೆ ಪೂಜೆ ಮಾಡಬೇಕು. ಆಲದ ಮರದ ಸುತ್ತ 5 ಸಲ ದಾರದಿಂದ ಸುತ್ತಿ ಸ್ವಲ್ಪ ಹಾಲನ್ನ ಆಲದ ಮರಕ್ಕೆ ಸಮರ್ಪಿಸಬೇಕು. ಇದನ್ನೇ ವಟ ಸಾವಿತ್ರಿ ವ್ರತ ಅಂತ ಕರೀತಾರೆ. ಒಂದು ಆಲದ ಮರ ಇದ್ದರೆ ಅದರ ಪಕ್ಕದಲ್ಲೇ ಆಲದ ಮರಗಳು ವಿಸ್ತರಿಸುತ್ತಾ ಹೋಗುತ್ತವೆ. ನಾಳೆ ಯಾರು ಆಲದ ಮರಕ್ಕೆ ಪೂಜೆ ಮಾಡ್ತಾರೋ ಅವರಿಗೆ ಸೌಭಾಗ್ಯ, ಸಂತಾನ ಪ್ರಾಪ್ತಿಯಾಗುವುದರ ಜೊತೆಗೆ ಅವರ ವಂಶ ಕೂಡ ಆಲದ ಮರ ಯಾವ ರೀತಿ ವಿಸ್ತರಿಸುತ್ತದೋ ಆ ರೀತಿ ಬೆಳೆಯುತ್ತದೆ ಅಂತ ನಂಬಲಾಗುತ್ತೆ.
ಆಲದ ಮರದಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ. ವಟ ಸಾವಿತ್ರಿ ವ್ರತ ಆಚರಿಸಿ ಸತಿ ಸಾವಿತ್ರಿ ಆಕೆಯ ಗಂಡನ ಪ್ರಾಣವನ್ನು ಇದೇ ಆಲದ ಮರದ ಕೆಳಗೆ ಕಾಪಾಡಿಕೊಂಡಿತ್ತು. ಹಾಗಾಗಿ ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆ ಗಂಡನಿಗಾಗಿ, ವಿವಾಹಿತ ಹೆಣ್ಣು ಮಕ್ಕಳು ಪುರುಷನಿಗೆ ಒಳ್ಳೆ ಬುದ್ಧಿ, ಐಶ್ವರ್ಯ ಹಾಗೂ ಆಯಸ್ಸು ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ, ಸಂತಾನ ಇಲ್ಲದವರು ಸಂತಾನ ಪಡೆಯುವುದಕ್ಕಾಗಿ, ಅವರ ವಂಶ ವೃಕ್ಷವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಮಾಡ್ತಾರೆ. ಹಾಗಾಗಿ ನಾಳೆ ತಪ್ಪದೆ ಎಲ್ಲರೂ ಕೂಡ ಆಲದ ಮರಕ್ಕೆ ಪೂಜೆ ಮಾಡೋಕೆ ಟ್ರೈ ಮಾಡಿ. ಇನ್ನು ವಟ ಸಾವಿತ್ರಿ ವ್ರತ ಯಾವ ರೀತಿ ಮಾಡಬೇಕು ಅಂದ್ರೆ, ಮೊದಲು ಆಲದ ಮರದ ಹತ್ತಿರ ಹೋಗಿ ನಮಸ್ಕಾರ ಮಾಡಿಕೊಂಡು ಮರಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಂತರ ಆಲದ ಮರಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಬೇಕು. ಬಳಿಕ ಒಂದು ಅರಿಶಿಣ ಹಾಗೂ ಒಂದು ಕೆಂಪು ದಾರವನ್ನ ಆಲದ ಮರಕ್ಕೆ 5 ಸಲ ಸುತ್ತಬೇಕು. ನೀವು ಅಂಗಡಿಯಲ್ಲಿ ದಾರ ತಗೊಳ್ಳೋ ಬದಲು ಮನೆಯಲ್ಲೇ ಬೇಕಿದ್ರೆ ಒಂದು ಬಿಳಿ ದಾರ ತಗೊಂಡು ಅರಿಶಿಣ ಹಾಗೂ ಕುಂಕುಮ ಹಚ್ಚಿ 2 ದಾರಗಳನ್ನ ರೆಡಿ ಮಾಡ್ಕೊಳ್ಳಿ. 2 ದಾರಗಳನ್ನ ಒಟ್ಟಿಗೆ ಸೇರಿಸಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾ 5 ಸಲ ದಾರಾನ ಸುತ್ತಿ. ಅಂದ್ರೆ 5 ಸಲ ಪ್ರದಕ್ಷಿಣೆ ಕೂಡ ಮಾಡದಂತೆ ಆಯ್ತು. ಪ್ರದಕ್ಷಿಣೆ ಮಾಡುವಷ್ಟು ಸಮಯ ಕೂಡ ಓಂ ವಟ ಸಾವಿತ್ರೇ ನಮಃ ಅಂತ ಹೇಳಿ ದಾರ ಸುತ್ತಿ ನಮಸ್ಕಾರ ಮಾಡ್ಕೊಳ್ಳಿ. ಬಳಿಕ ಸ್ವಲ್ಪ ಹಾಲನ್ನ ಮರಕ್ಕೆ ಹಾಕಿ ಅದರ ನಂತರ ಮರಕ್ಕೆ ಆರತಿ ಕೊಡಿ. ಬಳಿಕ ಅಲ್ಲೇ ಮರದ ಮುಂದೆ 5 ಜನ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕು. ಇಷ್ಟು ಮಾಡಿದ್ರೆ ನಿಮ್ಮ ವಟ ಸಾವಿತ್ರಿ ವ್ರತ ಪೂರ್ತಿ ಆಯ್ತು. ಒಂದು ವೇಳೆ ನಾಳೆ ಯಾರಿಗಾದ್ರೂ ಆಲದ ಮರದ ಹತ್ರ ಹೋಗೋ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯೋಚನೆ ಮಾಡೋಕ್ ಹೋಗ್ಬೇಡಿ. ಮನೆಯಲ್ಲೇ ಸಿಂಪಲ್ ಆಗಿ ಈ ರೀತಿ ಮಾಡಿದ್ರು ಕೂಡ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತೆ. ಮೊದಲಿಗೆ ಒಂದು ವೀಳ್ಯದೆಲೆ ತಗೊಂಡು ಅದರ ಮೇಲೆ ಅರಿಶಿನ ಹಾಗೂ ನೀರು ಬೆರೆಸಿ ತಯಾರಿಸಿದಂತ ಒಂದು ಉಂಡೆಯನ್ನ ಇಡಿ. ಆ ಅರಿಶಿನ ಉಂಡೆಯನ್ನೇ ತ್ರಿದೇವತೆಗಳು ಮತ್ತು ಆಲದ ಮರದ ಸ್ವರೂಪ ಅಂದ್ರೆ ತ್ರಿಮೂರ್ತಿಗಳ ಸ್ವರೂಪದಂತೆ ಊಹಿಸಿಕೊಂಡು ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಓಂ ವಟ ಸಾವಿತ್ರೇ ನಮಃ ಎಂಬ ಮಂತ್ರವನ್ನ 21 ಸಲ ಹೇಳ್ತಾ, ಒಂದೊಂದು ಸಲ ಹೇಳಿದಾಗ್ಲೂ ಅದರ ಮೇಲೆ ಅಕ್ಷತೆ ಕಾಳುಗಳನ್ನ ಸಮರ್ಪಿಸ್ತಾ ಇರಿ. ಕೊನೆಯಲ್ಲಿ ಆ ಅರಿಶಿನ ಉಂಡೆಗೆ ಹಾರತಿ ಕೊಡಿ. ನಿಮಗೆ ಸಾಧ್ಯ ಆದ್ರೆ ಆಲದ ಮರದ ಹತ್ರ ಹೋಗಿ ಪೂಜೆ ಮಾಡ್ಕೊಳ್ಳಿ. ಸಾಧ್ಯ ಆಗಿಲ್ಲ ಅನ್ನೋರು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ. ಇನ್ನು ರೈತರು ನಾಳೆ ವ್ಯವಸಾಯ ಶುರು ಮಾಡುವಾಗ ಮಹಾವಿಷ್ಣುವನ್ನು ನೆನೆಸಿಕೊಂಡು ಕೆಲಸ ಶುರು ಮಾಡಿದ್ರೆ ತುಂಬಾನೇ ಒಳ್ಳೆ ಫಲ ಇರುತ್ತೆ. ಇನ್ನು ನಾಳಿನ ವಿಡಿಯೋದಲ್ಲಿ ಈ ಹುಣ್ಣಿಮೆಗೆ ಸಂಬಂಧಿಸಿದಂತ ಒಂದು ಕತೆ ಕೂಡ ತಿಳಿಸ್ಕೊಡ್ತೀನಿ. ನೀವು ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಆ ಕತೆನ ಒಂದ್ಸಲ ಕೇಳಿ. ಒಂದು ವೇಳೆ ಔಟ್ ಆಫ್ ಸ್ಟೇಷನ್ ಅಲ್ಲಿರೋರು ಅಥವಾ ಮುಟ್ಟೋ ಮೈಲಿಗೆ ಇರೋರು ಅಥವಾ ಆರೋಗ್ಯ ಸಹಕರಿಸದೇ ಇರೋರು, ಪೂಜೆ ಮಾಡೋಕೆ ಆಗದೆ ಇರೋರು ಕೂಡ ಒಂದು ಸಲ ನಾನ್ ಹೇಳೋಂತ ಕಥೆನ ಭಕ್ತಿಯಿಂದ ಕೇಳಿದ್ರೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ. ಜೊತೆಗೆ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.